ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಧಿ ಪತ್ತೆ ಹಚ್ಚುವಲ್ಲಿ ದೊಡ್ಡ ಪಾತ್ರ ವಹಿಸಿದೆ. ಇನ್ಫ್ಯಾಕ್ಟ್ ಕಂಡು ಹಿಡಿದಿದ್ದೆ ಈ ಹುಡುಗ ಪ್ರಜ್ವಲ್ ಅಂತ ನಮ್ಮ ಜೊತೆಗಿದ್ದಾರೆ. ಪ್ರಜ್ವಲ್ ನಮಸ್ಕಾರ. ಪ್ರಜ್ವಲ್, ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಿಮಗೆ, ಬಿಕಾಸ್ ನಿಮ್ಮ ಪ್ರಾಮಾಣಿಕತೆಗೆ ಇಡೀ ರಾಜ್ಯವೇ ಮೆಚ್ಕೊಂಡಿದೆ ನಿಮ್ಮನ್ನ. ನಿಮ್ಮ ಪ್ರಾಮಾಣಿಕತೆಯನ್ನ ಇಡೀ ರಾಜ್ಯ ಕೊಂಡಾಡ್ತಿದೆ. ಹ್ಯಾಟ್ಸ್ ಆಫ್. ಪ್ರಜ್ವಲ್, ಯಾವ ಸಂದರ್ಭದಲ್ಲಿ ನೀವು ನೋಡೋದಕ್ಕೆ ಸಿಕ್ಕಿದ್ದು? ಅದು ನೀವ ಎಲ್ಲಿದ್ರಿ ನಿಧಿ ಸಿಕ್ತು ಅಂತ ಅಂದಾಗ ಏನ್ ಕೆಲ್ಸಗಳಲ್ಲಿ ಆಗ್ತಾ ಇತ್ತಂತ ಹೇಳ್ಬೋದಾ? ಹೇಳಿ. ಪ್ರಜ್ವಲ್ ಎಲ್ಲ ಆಚೆ ಇದ್ರಾ? ಮನೆಯಿಂದ ಆಚೆ ಇದ್ದೀರಾ? ಓಕೆ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ ಮುಂದುವರಿಸಿ. ನೀವೆಲ್ಲಿದ್ರಿ? ಅಲ್ಲಿ ಮನೆ ಅಡಿಪಾಯ ಆಗಿಬೇಕಾದ್ರೆ ನೀವೆಲ್ಲಿದ್ರಿ? ಹಾ, ಫಸ್ಟ್ ನೀವೇ ನೋಡಿದ್ದು? ನಿಮ್ಮ ಮಾವ ಮತ್ತು ನೀವು? ಎಷ್ಟೊತ್ತಿಗೆ? ಎಷ್ಟೊತ್ತಿಗೆ? ಓಕೆ ಓಕೆ. ಸಿಕ್ಕಿದ ತಕ್ಷಣ ನಿಮಗೆ ಗೊತ್ತಿತ್ತಾ? ನಿಮ್ಗೇನಾದ್ರು ಒಂದು ಅಂದಾಜಿತ್ತಾ? ಯಾರಾದರೂ ಹೇಳ್ತಿದ್ರಾ ನಿಮ್ಮ ಊರಲ್ಲಿ ನಿಧಿ ಇದೆ, ಹಿಂಗೆಲ್ಲ ಇರ್ಬೋದು ಸಿಗ್ಬೋದು ಅಂತ ಅಂದಾಜಿತ್ತಾ? ನಿಮ್ ಜೊತೆ ಯಾರಿದ್ದಾರೆ ಪ್ರಜ್ವಲ್? ಕೊಡ್ತೀರಾ ಅವ್ರಿಗೆ ಫೋನ್ ಕೊಡ್ತೀರಾ? ಹಾ, ಹೇಳಿ ಸರ್, ಏನಾಯ್ತು ಚಿನ್ನ ಸಿಕ್ಕಾಗ ಅಂತ ಹೇಳ್ಬೋದಾ? ಅದು ಸಿಕ್ಕಿಂದ ಆಜು ಮಂದಿಗೆ ಕೊಟ್ಟಾರ. ಮತ್ ಮೆಂಬರ್ಗೆ ಅಂತ ಕರ್ಸಿ ಮೆಂಬರ್ಗೆ ಹೇಳ್ಯಾರ. ಇಲ್ಲಿ ಮಾತಾಡ್ತಾರ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಾನು ತಮ್ಮ ಅವ್ರ ಅಣ್ಣ ಮಾತಾಡ್ತಿರೋದು. ಹೇಳಿ ಹೇಳಿ ಹೇಳಿ. ಹೆಂಗೆ ಸರ್, ಏನ್ ಕೆಲ್ಸಗಳಾಗ್ತಾ ಇತ್ತು? ಎಷ್ಟು ಜನ ಇದ್ರಿ ನೀವು ಆ ಸ್ಪಾಟ್ ಅಲ್ಲಿ? ಅಂದ್ರೆ ನಾವು 3 ಜನ ಇದ್ವಿ ಮೇಡಮ್. 3 ಜನ ಇದ್ವಿ. ನಮ್ಮ ಮಾವ ಮತ್ತೆ ನಮ್ಮ ತಮ್ಮ ಇದ್ವಿ. 3 ಜನನು ಇಲ್ಲಿ ಪಾಯ ಆಗಿತ್ತಾ ಇದ್ದಲ್ಲ, ಪಾಯ ಮುಚ್ತಾ ಇದ್ವಿ ನಾವು. ಮುಚ್ಚೋ ಇರುವಾಗ ಮಣ್ಣಲ್ಲಿ ಅದು ಕೀಟೆ ಟೈಪ್ ಸಿಕ್ಕಿರೋದು ನಮ್ಗೆ. ಅದು ಸಿಕ್ಕಿತ್ತು. ಅದನ್ನ ನೋಡ್ಬಿಟ್ಟು ಅದು ನಮ್ಗಿನ್ನೂ ಕನ್ಫರ್ಮ್ ಇರ್ಲಿಲ್ಲ. ಹಂಗಾಗಿ ಎಲ್ಲ ಜನರಿಗೆ ತೋರಿಸಿ ಅದನ್ನ ಸರ್ಕಾರಕ್ಕೆ ನಾವು ಹೋಗ್ತಿದ್ವಿ ಮೇಡಮ್. ಅದು ಇವಾಗ ನಮ್ಗೆ ಪ್ರಾಬ್ಲಮ್ ಏನಾಗಿರೋದಂದ್ರೆ, ಸರ್ಕಾರ ಕೊಟ್ಟಿದ ಮೇಲೆ ನಮ್ಮ ಮನೆ ಮುಂದೆ ಕಟ್ಟೋದು ಹೆಂಗೆ ಏನು ಅಂತ ನಮ್ಗೇನು ಗೊತ್ತಾಗ್ತಾ ಇಲ್ಲ ಇವಾಗ. ಇಲ್ಲ, ಸರ್ಕಾರ ಅದ್ರ ಬಗ್ಗೆ ಡಿಸೈಡ್ ಮಾಡುತ್ತೆ. ಇವಾಗ ಏನಾದ್ರು ಜಿಲ್ಲಾಡಳಿತದಿಂದ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಾ ನಿಮ್ಗೆ? ಏನು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿಲ್ಲ ಮೇಡಮ್ ನಮ್ಗೆ ಇವಾಗ. ಮನೆ ಕನ್ಸ್ಟ್ರಕ್ಷನ್ ವರ್ಕ್ ನಿಲ್ಸಿ ಅಂತ ಹೇಳಿದಾರಾ? ಆ ಥರ ಏನು ಹೇಳಿಲ್ಲ ಮೇಡಮ್. ಅದು ಇವಾಗ ಏನು ಹೇಳಿಲ್ಲ. ಬಂದ್ರು ತಗೊಂಡು ಹೋದ್ರು ಅಷ್ಟೇ, ಆಶ್ವಾಸನೆ ಕೊಟ್ಟರು. ಮತ್ತೇನು ಇವಾಗ ಮುಂದಿಲ್ಲ ಏನು ನಮ್ಗೆ ಇನ್ಸ್ಟ್ರಕ್ಷನ್ ಮುಂದ್ಗಡೆ ಏನು ಕೊಟ್ಟಿಲ್ಲ ಮೇಡಮ್ ಇವಾಗ. ಏನ್ ಆಶ್ವಾಸನೆ ಕೊಟ್ರು? ಅಂದ್ರೆ ನಮ್ಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದಾರೆ. ಪರಿಹಾರ ಅದು ಏನು ಅಂತ ನಮ್ಗೆ ಕ್ಲಿಯರ್ ಆಗಿ ಏನು ಹೇಳಿಲ್ಲ. ಈಗ ನಮ್ಮ ಮನೇಲೆಲ್ಲ ಏನಂದ್ರೆ ಭಯದ ವಾತಾವರಣ ಐತಿ. ಇವಾಗ ಯಾಕೆ ಏನಾಯ್ತು ಅಂತ ಮನೆ ಬೇರೆ ನಿಲ್ಬಿಟ್ಟಿದೆ ಅಂತಾನೆ ಇವಾಗ ಎಲ್ರಿಗೂ ಇದಾಗಿರೋದು. ಇಲ್ಲ, ಯೂಶಲಿ ನಾಗರಿಕತೆಗೆ ಸಂಬಂಧಪಟ್ಟಂತೆ ಚಿನ್ನಾಭರಣಗಳಿಗೆ ಯಾವ್ದಾದ್ರು ಒಂದು ಸಿವಿಲೈಸೇಷನ್ ನಾಗರಿಕತೆ ಅಂತ ಅಂದಾಗ ಇಡೀ ಸೈಟ್ ನ ಸೀಲ್ ಮಾಡ್ತಾರೆ, ಅಲ್ಲಿ ಉದ್ಖನನ ಎಲ್ಲ ಮಾಡ್ತಾರೆ. ಈ ಚಿನ್ನ ಪರಿಶೀಲನೆ ಮಾಡಿದ ನಂತರ ನಿಮಗೆ ಮೋಸ್ಟ್ಲಿ ಇನ್ಸ್ಟ್ರಕ್ಷನ್ಸ್ ಬರ್ಬೋದು. ಹೆದರ್ಕೊಳ್ಬೇಡಿ, ಆಲ್ಟರ್ನೇಟಿವ್ ಆಗಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ ಜಿಲ್ಲಾಡಳಿತದವರು. ಬಟ್ ನಿನ್ನೆ ಹಿಂಗೆಲ್ಲ ಪತ್ತೆ ಆಯ್ತಲ್ವ ಚಿನ್ನ, ಆ ಟೈಮಲ್ಲಿ ನಿಮ್ಗೇನಾದರೂ ಅಂದಾಜಿತ್ತಾ? ಹಿಂಗೆ ನಿಧಿ ಇತ್ತು ಅಂತ ನಿಮ್ಮ ಕಡೆಯಲ್ಲಿ ಯಾರಾದರೂ ಮಾತಾಡ್ತಾ ಇದ್ದಿದ್ದು ನಿಮ್ಮ ಊರಿನಲ್ಲಿ, ಹಂಗೇನಾದರೂ ಅಂದಾಜಿತ್ತಾ? ಇಲ್ಲ ಮೇಡಮ್, ಇದು ಏನಂದ್ರೆ ನಮ್ಮೂರಲ್ಲಿ ಆ ಥರ ವಿಶೇಷಗಳು ಸಿಕ್ಕಿದಾವೆ, ಸಾಕಷ್ಟು ಸಿಕ್ಕಿದಾವೆ. ನಾವು ಆ ಥರ ಅದು ನಮಗೂ ಇದಿರ್ಲಿಲ್ಲ. ಬಟ್ ನಮ್ಮ ಹತ್ರ ಇದು ಅನ್ಕೊಂಡಿದ್ವಿ. ಬಟ್ ನಾವು ಅದೇನದು ನಾವು ಅನ್ಕೊಂಡಿರ್ಲಿಲ್ಲ, ಬಟ್ ಸಿಕ್ತು ಅದು. ರೈಟ್, ಗಾಬರಿ ಆಗಬೇಡಿ. ಜಿಲ್ಲಾಡಳಿತದಿಂದ ಕರೆಕ್ಟ್ ಆಗಿ ನಿಮ್ಗೊಂದು ಆಲ್ಟರ್ನೇಟಿವ್ ಮೆಜರ್ಸ್ ಎಲ್ಲ ಹೇಳ್ತಾರೆ. ಸ್ವಲ್ಪ ಅವ್ರ ಪರಿಶೀಲನೆಯಲ್ಲಿ ಬಿಸಿ ಇದಾರಲ್ಲ, ಹೀಗಾಗಷ್ಟೇ. ರೈಟ್, ಥ್ಯಾಂಕ್ ಯು. ಇದು ಪ್ರಜ್ವಲ್ ಮನೆಯವರು ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ರು.